ನೋಡ್ತಾ ಇರ್ಬೋದು ಸ್ನೇಹಿತರೆ, ಏನು ನಾವು ಜೋಡಿ ನಂದಿ ಬಸವೇಶ್ವರ ದೇವಸ್ಥಾನದ ಒಂದು ಜಾತ್ರೆಗೆ ಬಂದ್ವೋ, ಬೆಳಗ್ಗೆ ಬಂದ ತಕ್ಷಣ ಫಸ್ಟು ನೋಡಿದ್ದೆ ಟಿಫನ್ ರೆಡಿ ಆಗ್ತಿತ್ತು. ಎಲ್ಲ ರೈತರು ಸೇರಿ ರೈತರ ಮನೆಯಿಂದ ತಂದಿರ್ತಕ್ಕಂಥ ಪ್ರತಿಯೊಂದೊಂದು ಐಟಮು ಹಾಕಿ ಟಿಫನ್ ರೆಡಿ ಮಾಡ್ತಾಯಿದ್ರು. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ಹೊರಟಿದ್ದೆ ಸೀದಾ ಹಾಲು ಅಲ್ಲಿನ ಮತ್ತು 2 ಅಲ್ಲಿನ ಕಮಿಟಿಗೆ. ನೋಡ್ತಿರ್ಬೋದು ಸ್ನೇಹಿತರೆ, ಇವತ್ತು ನಾವು ಏನು ಜೋಡಿ ನಂದಿ ಬಸವೇಶ್ವರ ಸ್ವಾಮಿ ಮಂಡ್ಯ ಮತ್ತು ನಾಗಮಂಗಲ ರೋಡಲ್ಲಿರ್ತಕ್ಕಂಥ ಒಂದು ಜಾತ್ರೆಗೆ ಬಂದಿದ್ದೀವೋ, ಹಾಲು ಅಲ್ಲಿನ ವಿಭಾಗದಲ್ಲಿ ಸುಮಾರು 1 2 3 4 5 6 7 8 ಜೊತೆ ದನಗಳು ಅಂದರೆ ಹಲ್ಲಾಗದಿರ್ತಕ್ಕಂಥ ಹೋರಿ ಕರುಗಳು ಸ್ಪರ್ಧೆಗೆ ನಿಂತಿವೆ. ಆ 8 ಜೊತೆಯಲ್ಲಿ ಯಾವ ಜೊತೆ ವಿನ್ ಆಗುತ್ತೆ ಅನ್ನೋದು ಕಾದು ನೋಡಬೇಕು. ನಾರ್ಮಲ್ಲಾಗಿ ಚಿಕ್ಕದಾಗಿ ನಡೆದಿರೋ ಈ ಜಾತ್ರೆಗೆ ಇಷ್ಟು ಜೊತೆ ಕಮಿಟಿಗೆ ನಿಂತವೆ ಅಂತಂದರೆ ತುಂಬಾ ಒಂದು ದೊಡ್ಡ ವಿಚಾರ. ದೊಡ್ಡ ಘಟಾನುಘಟಿಗಳೇ ಈ ಜಾಗಕ್ಕೆ ಬಂದು ಸ್ಪರ್ಧೆಗೆ ನಿಂತಿದ್ದಾರೆ. ನೋಡಬೇಕು ಹೇಗಾಗುತ್ತೆ, ಹೆಂಗೆ ಅನಿಸುತ್ತೆ ಅಂತ. ಅದೇ ರೀತಿಯಲ್ಲಿ ಇದನ್ನು ಏನು ಈ ಜೋಡಿ ಎತ್ತುಗಳನ್ನು ತಪಾಸಣೆ ಮಾಡ್ತಿರ್ತಕ್ಕಂಥದ್ದು ವೈದ್ಯಕೀಯ ಅಧಿಕಾರಿಗಳು. ಯಾವುದೇ ಒಂದು ರಾಜಕೀಯ ಆಗಲಿ ಇನ್ನೊಂದು ಇನ್ಫ್ಲೂಯೆನ್ಸ್ ಆಗಲಿ ಇಲ್ಲಿ ನಡೆಯೋದಿಲ್ಲ. ಇಲ್ಲಿ ಏನಿದ್ರೂ ಡೈರೆಕ್ಟಾಗೆ ಯಾವ ದನಗಳಿಗೆ ಅಖಾಡದಲ್ಲಿ ಪ್ರೈಸ್ ಬರುತ್ತೋ ಅವೇ ಅನ್ನೋ ಥರ ಇದು ಮಾಡಿದ್ದಾರೆ. ಹಾಗಾಗಿ ತುಂಬ ಒಂದು ಖುಷಿ ಆಗುತ್ತೆ ಇಷ್ಟು ದೊಡ್ಡ ಮಟ್ಟಕ್ಕೆ ನಡೀತಾ ಇರೋದು. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಒಂದು ದೊಡ್ಡ ಲೆವೆಲ್ಗೆ ಹೋಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ತುಂಬ ಒಂದು ಖುಷಿ ಆಗುತ್ತೆ. ನೋಡ್ತಾ ಇರ್ಬೋದು ಕೂಡ ಒಂದು ಜೊತೆ ಟೋಟಲ್ಲು 8 ಜೊತೆ ದನಗಳು ಇದಕ್ಕೆ ಸೇರಿರೋದು. ಈ 8 ಜೊತೆಯಲ್ಲಿ ಯಾರ ಮುಡಿಗೆ ಸೇರುತ್ತೋ, ಯಾವ ದನಿನ ಮುಡಿಗೆ ಸೇರುತ್ತೋ, ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಮತ್ತು ತೃತೀಯ ಸ್ಥಾನ, ಒಟ್ಟು 3 ಸ್ಥಾನಗಳನ್ನು ಇದಕ್ಕೆ ಇಟ್ಟಿದ್ದಾರೆ. ಖುಷಿಯಾಗುತ್ತೆ. ಅದು ನೋಡೋಣ. ಮೊದಲನೇ ಜೋಡಿ ಈ ನಂದಿ ಬಸವೇಶ್ವರನ ಜಾತ್ರೆ ಒಳಗಡೆ ಕಮಿಟಿಗೆ ಹೋಗಿರ್ತಕ್ಕಂಥ ರಾಸುಗಳಲ್ಲಿ ಮೊದಲ ಟೋಕನ್ ನಂಬರ್ 1ನ ದನಗಳು. ಇವು 2ನೇ ಟೋಕನ್ ನಂಬರ್ನ ಓರಿಗಳು. ನೋಡ್ತಾ ಇರ್ಬೋದು ಹಾಲು ಅಲ್ಲಲ್ಲಿ ನೋಡ್ತಾ ಇರ್ಬೋದು. ಇವು ಹಾಲಲ್ಲಿ ಟೋಕನ್ ನಂಬರ್ 2 ಹೋಗಿ ಬರ್ತಿದ್ದಾವೆ. ನೋಡ್ತಾ ಇರ್ಬೋದು ಟೋಕನ್ ನಂಬರ್ 3. ನೋಡ್ತಾ ಇರ್ಬೋದು ಟೋಕನ್ ನಂಬರ್ 4ರ ರಾಸು ಹಾಲು ಅಲ್ಲಿನ ವಿಭಾಗದಲ್ಲಿ. ನಮ್ಮ ಹಳೆ ಕಾಲದ ಪಟಾಪಟಿ ಚಟಿ ಇದು. ನೋಡ್ರಿ ಹೆಂಗೆ ಅದು ದನ ಹೊಡೆ ಸ್ಟೈಲು. ನೋಡ್ರಿ ಖುಷಿನೇ ಈ ಥರದ್ದಿದ್ರೆ. ನೋಡ್ತಾ ಇರ್ಬೋದು ಟೋಕನ್ ನಂಬರ್ 5ರ ಟೋಕನ್ ನಂಬರ್ 5ರ ಅದ್ಭುತ ಪ್ರದರ್ಶನ ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು ಟೋಕನ್ ನಂಬರ್ 7ರ
ಹಾಲು ಅಲ್ಲಿನ ನೋಡ್ತಾ ಇರ್ಬೋದು. ಅಲ್ಲಲ್ಲಿನ ಸ್ಪರ್ಧೆಯಲ್ಲಿ ಇವು ಕೂಡ ಒಂದು ಜೊತೆ ಹೊಸೂರು ನಾರಾಯಣಿಯವರ ಹತ್ರ ತಂದಿರೋದು ನಮ್ಮ ಮಾಗಡಿ. ನೋಡ್ತಾ ಇರ್ಬೋದು. ಹಾಲಲ್ಲಿನ ಒಂದು ವಾಕಿಂಗ್ ಸ್ಪರ್ಧೆಯನ್ನು ಮುಗಿಸ್ಕೊಂಡು ಹೊರಗಡೆ ಬಂದಿರತಕ್ಕಂಥದ್ದು. ಬಂದು ಇವಾಗ ಡಾಕ್ಟ್ರು ಅದನ್ನೆಲ್ಲ ವೀಕ್ಷಣೆ ಮಾಡ್ತಿದ್ದಾರೆ. ಡಾಕ್ಟ್ರುಗಳು ವೀಕ್ಷಣೆ ಮಾಡಿ ನಂತರ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಅದೇ ರೀತಿಯಲ್ಲಿ ನೋಡ್ತಾ ಇರ್ಬೋದು. 2 ಹಲ್ಲಿನ ಒಂದು ಜಾಗದಲ್ಲಿ ಆಲ್ಮೋಸ್ಟ್ ಅಲ್ಲಿ 18 ಜೊತೆ ಬರಬೇಕಾಗಿತ್ತು. ಮಾರಾಟ ಆಗಿ ಹೋಗಿರೋದ್ರಿಂದ ಅಲ್ಲಿಗೆ ಒಂದು 6 ಜೊತೆನೋ 7 ಜೊತೆನೋ ಇದ್ದಾವೆ. ನೋಡ್ತಾ ಇರ್ಬೋದು. ಹಾಗೆಯೇ ಯಾವ ಥರ ರೆಡಿ ಮಾಡಿ ನಿಲ್ಲಿಸ್ಕೊಂಡಿದ್ದಾರೆ ಅಂತ. ನೋಡ್ತಾ ಇರ್ಬೋದು. ಎರಡು ಹಲ್ಲಿನ ವಿಭಾಗದಲ್ಲಿರ್ತಕ್ಕಂಥದ್ರಲ್ಲಿ ಯಾವ ಟಾಪ್ಗೆ ಹೋಗ್ತಾವೋ, ಯಾವ ಉತ್ತಮ ಬಹುಮಾನಕ್ಕೆ ಸೆಲೆಕ್ಷನ್ ಆಗ್ತಾವೋ ಗೊತ್ತಿಲ್ಲ. ಜೊತೆಗೆ ಟಾಪ್ ಬಹುಮಾನದಲ್ಲಿ ಚಾಂಪಿಯನ್ ಯಾವಾಗ್ತವೆ ಅನ್ನೋದನ್ನು ಕಾದು ನೋಡಬೇಕು. ಹೆಣ್ಣಸುಗಳಲ್ಲಿ ಒಂದು ಜೊತೆ, ಎತ್ತುಗಳ ವಿಭಾಗದಲ್ಲಿ ಒಂದು ಜೊತೆ ಚಾಂಪಿಯನ್ ಆಗ್ತಕ್ಕಂಥ ಇದ್ದಾವೆ. ನೋಡ್ತಾ ಇರ್ಬೋದು. ನೋಡ್ತಿರ್ಬೋದು ಡಾಕ್ಟ್ರುಗಳು ಇಲ್ಲಿ ಸುಳಿ ಕೂಡ ನೋಡ್ತಿದ್ದಾರೆ. ಈ ಒಂದು ಚಿಕ್ಕ ಜಾತ್ರೆಯಲ್ಲಿ ಸುಳಿಯನ್ನು ಕೂಡ ನೋಡಿ ಡಿಸಿಷನ್ ತಗೋತಿದ್ದಾರೆ. ಹಂಗಾಗಿ ಕಾಲು, ಹಲ್ಲು, ತುಟಿ ಭಾಗ ಪ್ರತಿಯೊಂದನ್ನು ಕೂಡ ಕನ್ಸಿಡರ್ ಮಾಡ್ತಿದ್ದಾರೆ. ಎಲ್ಲವನ್ನು ನೋಡಿ ಏನು ಬೇಕು ಬೇಡ ಅದನ್ನು ಅವರು ಮಾಡ್ಕೊತಿದ್ದಾರೆ. ನೋಡ್ತಾ ಇರ್ಬೋದು. 2 ಹಲ್ಲಿನ ವಿಭಾಗದಲ್ಲಿ 2ನೇ ಜೋಡಿ ಇದು ಹೋಗ್ತಾ ಇದೆ.
ನೋಡ್ತಾ ಇರ್ಬೋದು ಒಂದು ಖುಷಿ ಆಗುತ್ತೆ. ಅದನ್ನ ಹೇಳ್ತಾರೆ ಇವರು, ಅವ್ರು ಓಡಿಸ್ಬೇಕು ಒಂದು ಸೆಲೆಕ್ಷನ್ಗೆ, ನೀವು ನಿಧಾನಕ್ಕೆ ಬರಲಿ, ವಿಡಿಯೋ ಚೆನ್ನಾಗಿ ಬರಲಿ. ಕರೆಕ್ಟಾಗಿ ಪೂರ್ತಿ ಸ್ಟ್ರಿಕ್ಟಾಗೇ ಮಾಡಿಬಿಟ್ರೆ ಉದುರೋಯ್ತವೆ ಸರ್ ಇಲ್ಲಿರೋದು. ಕಾಲು ಇಲ್ಲೂ ಕಾಲು ಹಿಂಗೆ ಕೊಡೋವು, ಈ ಗೊರಸೆದೊಳವು, ಕಾಲು ಹಮ್ಕವು ಎಲ್ಲ ಉದುರೋಯ್ತವೆ. ಹಂಗೆ ಉತ್ತಮ ರಾಸು ಅಂತಲೇ ಕೊಡ್ತೀನಿ ಅಂತಂದರೆ ಎಲ್ಲ ಉದುರೋಯ್ತವೆ. ಕಳಿಸ್ಕೊಡ್ತೀನಿ.